ಬಹುಶಃ ಮೊದಲನೇದಾಗಿ ನಾನು ನಮ್ಮ ಮಠಕ್ಕೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ದೇಹಕ್ಕೆ ತೃಪ್ತಿ ನೀಡಲಿಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ, ಆದರೆ ಆತ್ಮಕ್ಕೆ ತೃಪ್ತಿ ನೀಡುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನಿತಳನ್ನಾಗಿ ಮಾಡಿ ಲಲಿತಾ ದೇವಿಯ ಸಹಸ್ರನಾಮಾವಳಿಯ ಪಾರಾಯಣದಲ್ಲಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಾನು ಇಡೀ ಮಠಕ್ಕೆ ನಮ್ಮ ಸ್ವಾಮೀಜಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಇಲ್ಲಿ ಎಲ್ಲ ಮಹಾಲಕ್ಷ್ಮಿಯರು ಗೃಹಲಕ್ಷ್ಮಿಯರು ಇದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದೀರಿ. ತಾಯಿ ಸಂಸ್ಕಾರವನ್ನ ಕಲಿಸಿದ್ರೆ ತಂದೆ ಶಿಸ್ತನ್ನ ಕಲಿಸುವಂಥದ್ದು. ನನಗೆ ನಮ್ಮ ಮಠದ ಒಂದು ಬಾಂಧವ್ಯವನ್ನ ಬೆಳೆಸಲಿಕ್ಕೆ ಕಾರಣಕರ್ತರು ನನ್ನ ತಂದೆ ತಾಯಿ. ಏನು ಭಾನುವಾರದಂದು ಕಾಲಭೈರವೇಶ್ವರ ಸ್ವಾಮಿಯ ದರ್ಶನಕ್ಕೆ ಅಂತ ಹೇಳಿ ಬಹಳ ಸಣ್ಣ ವಯಸ್ಸಿನಿಂದಲೂ ಕೂಡ ಮಠಕ್ಕೆ ನಮ್ಮನ್ನ ಕರ್ತ್ಕೊಂಡು ಹೋದ್ರು. ಒಂದು ಘಟನೆ ನಡೀತು ಸ್ವಾಮೀಜಿ, ದೊಡ್ಡ ಸ್ವಾಮೀಜಿಯವರ ಮೊದಲನೇ ಭೇಟಿ. ನಾನು ಸುಮಾರು 10 ವರ್ಷದ ಹೆಣ್ಮಗಳಿದ್ದೆ. ಭಾನುವಾರದಂದು ನಮ್ಗೆ ದರ್ಶನವನ್ನ ದೊಡ್ಡ ಸ್ವಾಮೀಜಿಯವರು ನೀಡ್ತಾ ಇದ್ರು. ಆ ಸಂದರ್ಭದಲ್ಲಿ ನನ್ನ ಅಜ್ಞಾನ, ಮಕ್ಕಳಿಗೆ ಭಯ ಇರೋದಿಲ್ಲ, ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನಾನು ಹೋಗಿ ಅವತ್ತು ಮಠಕ್ಕೆ ದೇವಸ್ಥಾನಕ್ಕೆ ನನ್ನ ತಂದೆ ಬಂದಿರ್ಲಿಲ್ಲ. ನನ್ನ ತಂದೆ ಈ ಮಠದ ಬಹಳ ಹಳೆಯ ಭಕ್ತರು. ನನ್ನ ತಂದೆ ಬಂದಿರ್ಲಿಲ್ಲ. ನನಗೆ ಬಹಳ ಧೈರ್ಯ, ದೊಡ್ಡ ಸ್ವಾಮೀಜಿಯವರ ಕಾಲಿಗೆ ನಮಸ್ಕಾರ ಮಾಡಿ, ಸ್ವಾಮೀಜಿ ನಾನು ಹನುಮಂತರಾಯಪ್ಪ ಅವ್ರ ಮಗಳು, ನಿಮ್ಗೆ ಗೊತ್ತಿರ್ಬೇಕಲ್ವಾ ಅಂತ ಹೇಳಿದೆ. ಪಾಪ ಸ್ವಾಮೀಜಿ ಎಷ್ಟು ಅಜ್ಞಾನ ಇದೆ ಈ ಮಗುಗೆ ಅಂತ ಅನ್ಕೊಂಡ್ರು ಏನೋ ಗೊತ್ತಿಲ್ಲ. ಹೌದಾ ಮಗಳೇ, ಚೆನ್ನಾಗಿದ್ಯಾ, ಓದ್ಕೋತಾ ಇದೆಯಾ, ಚೆನ್ನಾಗಿ ಓದ್ತಿದ್ಯಾ, ದಯಮಾಡಿ ನೀನು ಪ್ರಸಾದವನ್ನ ಸ್ವೀಕಾರ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ಅವರಿಗೆ ಆ ಕ್ಷಣಕ್ಕೆ ತಂದೆ ನೆನಪಾದ್ರೂ ಇಲ್ವೋ ಗೊತ್ತಿಲ್ಲ, ಆದ್ರೆ ಪುಟ್ಟ ಮಗು ನಾನು ಹನುಮಂತರಾಯಪ್ಪ ಅವ್ರ ಮಗಳು, ನಿಮಗ್ ನೆನಪಿದ್ಯಾ ಅಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತು. ಹಾಗಾಗಿ ಈ ಮಗು ಪ್ರಸಾದವನ್ನ ಸ್ವೀಕಾರ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅವರ ಭಕ್ತರು ಏನಿದ್ದಾರೆ ಅವರ ಜೊತೆ ಸಹಪಾಠಿ ಇವರುಗಳಿಗೆ ಹೇಳಿ ಪ್ರಸಾದವನ್ನ ಮಾಡಿಸಿ ಕಳಿಸಿರುವಂಥದ್ದು. ನನ್ನ ಮೊದಲ ಭೇಟಿ ಸ್ವಾಮೀಜಿಯವರನ್ನ ಅವತ್ತು ಆದಂಥದ್ದು. ಅವತ್ತಿಂದ ಇವತ್ತವರೆಗೂ ಮಠವನ್ನ ನಮ್ಮ ಮಠ, ನಮ್ಮ ಮಠಾಧೀಶರು, ನಮ್ಮ ಕುಲದ ಮಠ ಅಂತ ಹೇಳಿ ಸಾಕಷ್ಟು ಅಭಿಮಾನವನ್ನ, ಆ ಮಠದ ಒಂದು ಋಣ ನಮ್ಮ ಇಡೀ ಕುಟುಂಬದ ಮೇಲೆ ಆ ಮಠದ ಋಣ ಇದೆ. ಇವತ್ತು ಆ ಮಠದ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿತಳನ್ನಾಗಿ ಮಾಡಿ ಒಂದು ಅವಕಾಶ ಮಾಡಿಕೊಟ್ಟಂತ ಮಠಕ್ಕೆ ನಾನು ಕೊನೆಯವರೆಗೂ ಕೂಡ ಚಿರಋಣಿಯಾಗಿರ್ತೇನೆ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಾ, ಯಾವಾಗ್ಲೂ ಅಷ್ಟೇ ನಾವು ರಾಜಕಾರಣದಲ್ಲಿ ಇವಾಗ ಬಂದಿದ್ದೀವಿ. ಬಹಳ ವಾಗ್ಮಿಗಳು ಭಾಷಣ ಮಾಡಿದ ನಂತರ ಬೇರೆಯವರು ಹೋಗಿ ಭಾಷಣ ಮಾಡ್ಲಿಕ್ಕೆ ಬಹಳ ಸಮಸ್ಯೆ ಆಗತ್ತೆ. ಸದಾನಂದ ಗೌಡರು ಬಹಳಷ್ಟು ಚೆನ್ನಾಗಿ ಭಾಷಣವನ್ನ ಮಾಡಿದ್ರು, ಅರ್ಥಪೂರ್ಣವಾಗಿ ಎಲ್ಲ ವಿಚಾರಗಳನ್ನು ಹೇಳಿದ್ರು. ನಂತರ ಬಂದು ಮಾತಾಡೋದಕ್ಕೆ ಬಹಳ ಜವಾಬ್ದಾರಿ ಮತ್ತೆ ಪ್ರೆಷರ್ ಕೂಡ ಅಷ್ಟೇ ಇರುತ್ತೆ. ಏನ್ ಮಾತಾಡ್ತಾ ಇದೀವಿ, ಹೆಂಗ್ ಮಾತಾಡ್ಬೇಕು ಅಂತ ಹೇಳಿ. ಆದ್ರೆ ನಾವು ಬೆಳೀತಾ ನಮ್ಮ ಸಂಸ್ಕಾರ, ಮಠ ಮಂದಿರಗಳಿಗೆ ಹೋಗಿ ಮನಃಶಾಂತಿಗೆ ಹೋಗಿ ನಾವು ಹೋಗಿ ಮಠಗಳಿಗೆ ಹೋಗಿ ಭೇಟಿ ಮಾಡುವಂಥದ್ದು, ಮಂದಿರಗಳಲ್ಲಿ ಹೋಗಿ ಭೇಟಿ ಮಾಡುವಂಥದ್ದಾಯ್ತು ಅಂದ್ರೆ ಬೆಳೀತಾ ಬೆಳೀತಾ ನನಗೆ TVG ಅವರ ಒಂದು ಕಗ್ಗವ ನೆನಪಾಗತ್ತೆ. ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಮನಗಾಣಿಸಲು ನಿನಗೆ ದೈವದ ಅದ್ಭುತವ, ಮನುಜನೊಳಗೆ ಆಗಾಗ ತೋರ್ಪ ಮಹನೀಯ ಗುಣವನ್ನು ಅನುವಾದ ಬೊಮ್ಮನದು ಮಂಕುತಿಮ್ಮ ಅಂತ ಹೇಳಿ ಅವರ ಕಗ್ಗದ ಅರ್ಥ ಏನು ಅಂತಂದ್ರೆ, ನಮ್ಮ ಗುರುಗಳಾದಂತ ಮನುಷ್ಯರು ದೇವರ ರೂಪದಲ್ಲಿ ಮನುಷ್ಯರಾಗಿ ಬಂದು ಏನು ನಮ್ಮ ಮಠ ಅನ್ನ, ಅರಿವೆ, ಅಕ್ಷರ, ಆರೋಗ್ಯ ಅಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಅದರ ಜೊತೆಗೆ ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಉಳಿಸುವಂತ ಕಾರ್ಯಗಳನ್ನ ಮಾಡ್ತಾ ಇರುವಂತ ನಮ್ಮ ಮಠಕ್ಕೆ ಎಲ್ಲ ರೀತಿಯಾದ ಸಹಕಾರಗಳು ಕೂಡ ಎಲ್ಲರಿಂದಲೂ ಸಿಗ್ಲಿ ಅಂತ ನಾನೊಂದು ಪುಟ್ಟ ಮನಸ್ಸಿನಿಂದ ಕೇಳ್ಕೊಳ್ತಾ, ಮತ್ತೊಮ್ಮೆ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಇಡೀ ಮಠಕ್ಕೆ ನಾನು ನೀಡ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.